ಮಾವ 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 ಯಾರು? ಏನ್ ಮಾಡ್ತಿದ್ಯಾ ಚಾರು? ಓ ಆದ್ಯ, ನೀನಾ? ನೀನ್ ಯಾವಾಗ ಬಂದೆ ಇಲ್ಲಿ? ಹೌದು, ತುಂಬಾ ಸಲ ಬಾಗ್ಲು ತಟ್ಟಿದ್ರು ಯಾರು ತಗಿಲೇ ಇಲ್ಲ. ಯಾಕೆ, ಏನಾಯ್ತು? ಗಂಡ ಹೆಂಡತಿ ಮಧ್ಯೆ ಇನ್ನೇನಿರುತ್ತೆ ಅಂದ್ರೆ? ಏನೇನೋ ಯೋಚನೆ ಮಾಡ್ಬೇಡ. ನಾನ್ ನಿಂತರ ಚೀಪ್ ಅಲ್ಲ. ನಾನೇನ್ ಮಾಡ್ದೆ? ಹಾಸ್ಪಿಟ್ಲಿಗಂತ ಮನೆಯಿಂದ ಹೊರಟು ಹೋಟೆಲ್ಗೆ ಬಂದು ರೂಮ್ ಬುಕ್ ಮಾಡ್ಕೊಂಡು ಇಲ್ಲಿ ನನ್ ಸೀನು ಜೊತೆ ಏನ್ ಮಾಡ್ತಿದ್ಯಾ? ನಾಚಿಕೆ ಆಗಲ್ವಾ ನಿನ್ಗೆ? ಅಂದ್ರೆ ನಿನ್ ಮಾತಿನ ಅರ್ಥ ಏನು? ನಾನೇನ್ ಬೇಕು ಅಂತಾನೆ ಇಲ್ಲಿ ಕರ್ಕೊಂಡ್ ಬಂದೆ ಅಂತನಾ? ಬೇಕು ಅಂತಾನೆ ಕರ್ಕೊಂಡ್ ಬಂದ್ಯೋ ಇಲ್ಲ ನಿನ್ ಆಸೆ ತೀರಿಸ್ಕೊಳ್ಳೋ ಕರ್ಕೊಂಡ್ ಬಂದ್ಯೋ ಇದನ್ನ ತಿಳ್ಕೊಳ್ಳೋ ಅಂತ ಅಮಾಯಕ್ಕೆ ಅಲ್ಲ ನಾನು. ನೋಡು ಚಾರು, ನಿನ್ ಕಣ್ಣಿದ್ರು ಕಾಣಿಸ್ತಾ ಇಲ್ಲ ಅಂತ ಎಲ್ಲರ ಮುಂದೆ ನಾಟಕ ಮಾಡ್ತಾ ಇರೋದು ನನಗ್ ಚೆನ್ನಾಗ್ ಗೊತ್ತು. ಆದ್ರೂ ಕೂಡ ನಿನ್ನ ಮನೆ ಕರ್ಕೊಂಡ್ ಬಂದು ಯಾಕೆ ಇಟ್ಕೊಂಡಿದೀನಿ ಅಂತ ಗೊತ್ತಾ? ನಿನ್ ನಾಟಕನೆಲ್ಲ ಹೊರಗಾಕಿ ನಿನ್ನ ಮನೆಯಿಂದ ಆಚೆ ಕಳಿಸ್ಬೇಕು ಅಂತ. ಮನೇಲೆಲ್ರೂ ನಿನ್ನ ಕಣ್ ಕಾಣಿಸ್ತಿಲ್ಲ ಅಂತ ನಂಬಿಟ್ಟಿದ್ದಾರೆ. ಆದ್ರೆ ನಾನ್ ಮಾತ್ರ ನಂಬಲ್ಲ. ನಿನ್ನ ಕಣ್ ಕಾಣಿಸ್ತಿದೆ ಅನ್ನೋ ವಿಚಾರ ಎಲ್ಲರಿಗೂ ಹೇಳ್ಬೋದು, ಆದ್ರೆ ನನ್ನ ನಂಬಲ್ಲ. ಯಾಕಂದ್ರೆ ನೀನ್ ತುಂಬಾ ಬದಲಾಗಿದ್ಯಾ ಅನ್ಕೊಂಡಿದ್ದಾರೆ. ನೀನು ನಿಮ್ಮಪ್ಪ ನಿಮ್ಮಮ್ಮ ಎಲ್ರೂ ಸೇರ್ ಮಾಡ್ತಿರೋ ನಾಟಕ ಸೂಪರ್. ಹೀಗಿರುವಾಗ ನಿನ್ನ ಕಣ್ ಕಾಣಿಸ್ತಿಲ್ಲ ಅಂದ್ರೆ ಎಷ್ಟೇ ಹೇಳಿದ್ರು ಯಾರು ನಂಬಲ್ಲ. ಆದಷ್ಟು ಬೇಗ ನಿನ್ ಮುಖವಾಡನ ನಿನ್ನಿಂದನೇ ಬಯಲ್ ಮಾಡ್ತೀನಿ. ನಿನ್ನ ನಂಬಿರೋರಿಂದನೇ ನಿನ್ ಮುಖವಾಡನ ಕಳ್ಚಿಸ್ತೀನಿ. ನೀನ್ ಈ ಮನೆಗ್ ಯಾಕೆ ಬಂದೆ ಅಂತ ನನಗ್ ಗೊತ್ತು. ನಿನ್ ಉದ್ದೇಶ ಏನು ಅಂತಾನು ನನಗ್ ಗೊತ್ತು. ಅದ್ ನಾನಿರೋವರೆಗೂ ಅದಕ್ಕೆ ಅವಕಾಶ ಇಲ್ಲ. ಏನ್ ಮಾತಾಡ್ತಾ ಇದ್ಯಾ? ಕಣ್ಣಿಲ್ದೇ ಇರೋ ತರ ನಟಿಸ್ತಾ ಇದ್ದೀನಿ ಅಂತ. ಸಾಕು, ನನ್ ಮುಂದೆ ನಿನ್ ಪರ್ಫಾರ್ಮೆನ್ಸ್ ತೋರಿಸ್ಬೇಡ. ಹೇಗಿರ್ಬೇಕೋ ಹಾಗಿದ್ರೆ ನಿನಗೆ ಒಳ್ಳೇದು.